ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಖರ್ಜೂರ ಅಥವಾ ಉತ್ತತ್ತಿ ಅಂತಲೂ ಕರೀತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಡೇಟ್ ಪಾಮ್ ಅಥವಾ ಡೇಟ್ಸ್ ಅಂತ ಕರೆಯುವಂಥದ್ದು. ಸಂಸ್ಕೃತದಲ್ಲೂ ಇದನ್ನು ಖರ್ಜೂರ ಅಂತಲೇ ಕರೆಯುವಂಥದ್ದು. ಇದರ ವೈಜ್ಞಾನಿಕ ಹೆಸರು ಫೀನಿಕ್ಸ್ ಸಿಲ್ವೆಸ್ಟ್ರಸ್. ಇದರ ಗುಣಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಇದರ ಸ್ವಾದ ಅಥವಾ ರಸ ಬಂದ್ಬಿಟ್ಟು ಮಧುರ ರಸ, ಅಂದರೆ ಇದು ಸಿಹಿಯಾಗಿರುವಂಥದ್ದು. ಗುಣ ಬಂದು ಸ್ನಿಗ್ಧ ಮತ್ತು ಗುರುಗುಣ. ಸ್ನಿಗ್ಧ ಅಂದರೆ ಜಿಡ್ಡನ್ನು ಕ್ರಿಯೇಟ್ ಮಾಡುವಂಥದ್ದು ದೇಹದಲ್ಲಿ, ಮತ್ತು ಗುರುಗುಣ ಆಗಿರೋದ್ರಿಂದ ಇದು ದೇಹಕ್ಕೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿರುವಂಥದ್ದು. ಇದರ ವೀರ್ಯ ಬಂದು ಶೀತವೀರ್ಯ, ಅಂದರೆ ನಮ್ಮ ದೇಹಕ್ಕೆ ತಂಪನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ವಾತ ಮತ್ತು ಪಿತ್ತ ದೋಷವನ್ನು ಒಂದು ಬ್ಯಾಲೆನ್ಸ್ ಸ್ಟೇಟಲ್ಲಿ ಇಡುವಂಥದ್ದು ಈ ಖರ್ಜೂರ. ಇದು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ, ಅಂದರೆ ಉಷ್ಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸ್ವಾಭಾವಿಕವಾಗಿ ಬೆಳೆಯುವಂಥ ಒಂದು ಮರ. ಆದರೂ ಕೂಡ ಇದನ್ನು ಪ್ರಪಂಚದಾದ್ಯಂತ ಎಲ್ಲ ಕಡೆ ಕಲ್ಟಿವೇಟ್ ಮಾಡ್ತಾರೆ. ಸರಿಸುಮಾರು ಇದು ಒಂದು 60ರಿಂದ 100 ಅಡಿ ಎತ್ತರ ಬೆಳೆಯುವಂಥ ಒಂದು ಮರ ಆಗಿರುತ್ತೆ. ಹಾಗಾದರೆ ಬನ್ನಿ ಇದರ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಮಲಬದ್ಧತೆಗೆ ಬಹಳ ಸೂಕ್ತ. ಯಾಕೆಂದರೆ ಇದರಲ್ಲಿ ಹೈ ಫೈಬರ್ ಇರುವಂಥದ್ದು. ಇದು ಒಂದು ರೀತಿಯಾಗಿ ನ್ಯಾಚುರಲ್ ಲ್ಯಾಕ್ಸೇಟಿವ್ ಆಗಿ ವರ್ಕ್ ಮಾಡುತ್ತೆ. ಒಂದು ಸ್ಟಡಿ ಬ್ರಿಟಿಷ್ ಜರ್ನಲ್ ಆಫ್ ಪಬ್ಲಿಕೇಶನಲ್ಲಿ ನೋಡಬಹುದು. ಖರ್ಜೂರದಲ್ಲಿ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಈ ಡ್ರೈ ಫ್ರೂಟ್ಸಲ್ಲಿ ಹೈ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅಂತಂದರೆ ಈ ಒಂದು ಖರ್ಜೂರ ಅಂತ ನಾನು ಹೇಳ್ಬೋದು. ಇದರಲ್ಲಿ ಸಾಕಷ್ಟು ವೈಟಮಿನ್ಸು, ಮಿನರಲ್ಸು ಇದೆ. ಅದ್ರ ಜೊತೆಗೆ ಪಾಲಿಫಿನಾಲ್ಸು, ಫ್ಲೇವನಾಯ್ಡ್ಸು, ಕ್ಯಾರಟಿನಾಯ್ಡ್ಸ್ ಇದೆ. ಪಾಲಿಫಿನಾಲ್ಸ್ ಅಂತಂದರೆ ನಮಗೆ ಕ್ಯಾನ್ಸರ್ ಪ್ರಿವೆನ್ಷನ್ಗೆ, ಹಾರ್ಟ್ ಸಂಬಂಧಿತ ಕಾಯಿಲೆಗಳಿಗೆ ಹೆಲ್ಪ್ ಆಗುತ್ತೆ. ಇನ್ನು ಫ್ಲೇವನಾಯ್ಡ್ಸ್ ಅಂತಂದರೆ ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ವರ್ಕ್ ಆಗುವಂಥದ್ದು. ಇನ್ನು ಕ್ಯಾರಟಿನಾಯ್ಡ್ಸ್ ಅಂತಂತಂದರೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಮ್ಯಾಕ್ಯುಲರ್ ಡಿಜನರೇಷನ್ ಇರ್ಬೋದು, ಅದೆಲ್ಲ ಒಂದು ತಡೆಗಟ್ಟುವಂಥ ಒಂದು ಸಾಮರ್ಥ್ಯ ಈ ಒಂದು ಖರ್ಜೂರಕ್ಕೆ ಇರುವಂಥದ್ದು. ಅದ್ರ ಜೊತೆಗೆ ನಾ ಹೇಳ್ತಾ ಹೋದರೆ ಭಾಳಷ್ಟು ಒಂದು ಲಿಸ್ಟೇ ಇದೆ. ಈ ಒಂದು ಮಿನರಲ್ಸು, ವೈಟಮಿನ್ಸು ಹೇಳ್ತಾ ಹೋದರೆ ಜಿಂಕು, ಕ್ಯಾಲ್ಶಿಯಮು, ಮ್ಯಾಗ್ನೀಷಿಯಮು, ಮ್ಯಾಂಗನೀಸು, ಕಾಪರು, ಸಲ್ಫರು, ಹೀಗೆ ಸಾಕಷ್ಟು ಒಂದು ಹೇರಳವಾದಂತಹ ಮಿನರಲ್ಸು ಈ ಒಂದು ಖರ್ಜೂರದಲ್ಲಿ ಇರುವಂಥದ್ದು. ಕಾಪರ್ ಇರೋದ್ರಿಂದ ಕೂದಲಿಗೆ ಬಹಳ ಉಪಯುಕ್ತ. ಇನ್ನು ವೈಟಮಿನ್ B6 ಇರೋದ್ರಿಂದ ಇದು ಸೆರೋಟೋನಿನ್ ಮತ್ತು ನಾರ್ ಎಪಿನೆಫ್ರಿನ್ ರಿಲೀಸ್ ಮಾಡೋದ್ರಿಂದ ಡಿಪ್ರೆಷನ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಇವೆಲ್ಲವೂ ಒಂದು ಮಟ್ಟಕ್ಕೆ ಒಂದು ಸಮತೋಲನಕ್ಕೆ ತೊಗೊಂಡು ಬರುವಂಥದ್ದನ್ನು ನಾವು ನೋಡ್ತೀವಿ. ಮೇಜರಾಗಿ ಇದೊಂದು ಗ್ರೇಟ್ ಆಲ್ಟರ್ನೇಟಿವ್ ಫಾರ್ ಶುಗರ್ ಅಂತಲೇ ಹೇಳ್ಬೋದು. ಹೌದು, ನೀವು ಶುಗರ್ನ ಬಿಟ್ಟು ಇದನ್ನು ಉಪಯೋಗಿಸ್ಬೇಕು ಅಂತಂದರೆ ನೀವು ಟೀ, ಕಾಫಿ ಇರ್ಬೋದು, ಕೇಕಲ್ಲಾಗಿರ್ಬೋದು, ಇದನ್ನು ಶುಗರ್ ಬದಲಿಗೆ ಉಪಯೋಗಿಸ್ಕೋಬೋದು. ಒಂದು ಸಿರಪ್ ಮಾಡ್ಕೋಬೋದು. ನೀವೇನೇ ಖರ್ಜೂರ ಮತ್ತು ನೀರನ್ನು ಒಂದು ಬ್ಲೆಂಡ್ ಮಾಡಿ ಒಂದು ಪೇಸ್ಟ್ ಆಗುತ್ತೆ. ಈ ಪೇಸ್ಟ್ನ ನೀವು ಬೇರೆ ಸ್ವೀಟ್ ಐಟಮ್ಸ್ ಏನು ಮಾಡ್ತೀರಾ, ಶುಗರ್ ಬದಲಿಗೆ ಈ ಖರ್ಜೂರನ ಉಪಯೋಗ ಮಾಡ್ಕೊತ ಹೋಗ್ಬೋದು. ನಿಮಗೆ ಇದ್ರ ಜೊತೆಗೆ ಫೈಬರು ನ್ಯಾಚುರಲ್ ಆಗಿ ಸಿಕ್ಬಿಡುತ್ತೆ. ಶುಗರಲ್ಲಿ ನಿಮಗೇನು ಸಿಗೋದೇ ಇಲ್ಲ. ಸೊ ಈ ಒಂದು ಉಪಯೋಗನ ತಾವು ಪಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಇನ್ನು ಡಯಾಬಿಟಿಸ್ಗೆ ಬಂದಾಗ ಈ ಒಂದು ಸ್ಟಡಿ ಮಾಡಿದ್ರು. ಈ ಒಂದು ಸ್ಟಡಿನಲ್ಲಿ 100 ಜನ 3 ಡೇಟ್ಸ್ ಫಾರ್ ಆಲ್ಮೋಸ್ಟ್ ಒಂದು 16 ವಾರದ ತನಕ 3 ಖರ್ಜೂರ ಪರ್ ಡೇ ಒಂದು 100 ಜನ ಡಯಾಬಿಟಿಸ್ ಇದ್ದವರಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಈ ಸ್ಟಡಿ ಆದ ನಂತರ ಗೊತ್ತಾಯಿತು ಅವರಲ್ಲಿ LDL ಏನಿದೆ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಕಡಿಮೆ ಆಯಿತು. ಮತ್ತು ಅವ್ರಿಗೆ ಅಷ್ಟೇ ಅಲ್ಲದೆ ಶುಗರ್ ಲೆವೆಲ್ಸಲ್ಲಿ ಏನು ವೇರಿಯೇಷನ್ಸ್ ಯಾಕೆಂದರೆ ಖರ್ಜೂರ ಅಂದರೆ ಶುಗರ್, ಬಟ್ ಇದು 3 ಖರ್ಜೂರ ತೊಗೊಂಡು 16 ವಾರ ಇದ್ದರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಶುಗರ್ನಲ್ಲಿ ವೇರಿಯೇಷನ್ಸು ಕಾಣಿಸ್ಕೊಳ್ಳಲ್ಲ. ಬದಲಿಗೆ ಅವ್ರಿಗೆ ಒಂಥರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಯಿತು, ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಯಿತು. ಇದು ಒಂದು ಸ್ಟಡಿ ಡಯಾಬಿಟಿಸ್ಗೆ ಬಂದಾಗ. ಇನ್ನು ಮತ್ತೆ ನೋಡೋದಾದರೆ ಇದು ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ ಮಾಡುತ್ತೆ. ಮೇಧ್ಯ ಅಂತ ನಾವು ಹೇಳ್ತೀವಿ ಆಯುರ್ವೇದದಲ್ಲಿ. ಇದು ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ ಏನಿರುತ್ತೆ, ಅಲ್ಝೈಮರ್ಸ್ ಡಿಸೀಸ್ ಏನಿದೆ, ಇವೆಲ್ಲವೂ ಒಂದು ತಡಿಲಿಕ್ಕೆ ಖರ್ಜೂರ ಬಹಳ ಒಂದು ಉಪಯುಕ್ತ. ಇನ್ನು ಲೇಬರ್, ಹೆಣ್ಣುಮಕ್ಕಳಲ್ಲಿ ಲೇಬರ್ ಫಾರ್ ವುಮೆನ್, ಇದು ಕೂಡ ಇಂಡ್ಯೂಸ್ ಮಾಡುತ್ತೆ ಖರ್ಜೂರ. ಇದು 200 ಪ್ರೆಗ್ನೆಂಟ್ ವುಮೆನ್ 2013 ಸ್ಟಡಿ. ಇದು 200 ಪ್ರೆಗ್ನೆಂಟ್ ವುಮೆನಲ್ಲಿ ಸ್ಟಡಿ ಮಾಡಿರುವಂಥದ್ದು. ಯಾರು ಖರ್ಜೂರನ ಸೇವನೆ ಮಾಡ್ತಾ ಬಂದರೂ ಅವ್ರಿಗೆ ಸರ್ವಿಕ್ಸ್ ಒಂದು ಸಾಫನ್ ಆಯಿತು ಲೇಬರ್ಗೆ. ಯಾಕೆ ಅಂದರೆ ಇದು ಆಕ್ಸಿಟೋಸಿನ್ ಮೇಲೆ ಬೂಸ್ಟ್ ಮಾಡುತ್ತೆ. ಹಾಗಾಗಿ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಆಗಿ ಲೇಬರ್ ಇಂಡ್ಯೂಸ್ ಆಗಲಿಕ್ಕೆ ಹೆಲ್ಪ್ ಆಯಿತು.
ಒಂದು ಸ್ಟಡಿನಲ್ಲಿ 20% ಆಫ್ ದೆಮ್ ವೆಂಟ್ ಟು ನ್ಯಾಚುರಲ್ ಲೇಬರ್, ಯಾಕೆಂದರೆ ಖರ್ಜೂರ ಒಂದು ಸೇವನೆ ಮಾಡಿದ್ರಿಂದ ಇದು ನಾವು ನೋಡ್ಬೋದು. ಇದ್ರ ಜೊತೆಗೆ ಬೋನ್ ಹೆಲ್ತ್, ನಾನು ಹೇಳಿದೆ ಇಷ್ಟೊಂದು ಒಂದು ಪೋಷಕಾಂಶಗಳ ಆಗ್ರಹಣೆ ಇದೆ, ಹಾಗಾಗಿ ಒಂದು ಮೂಳೆಗಳು ಗಟ್ಟಿಯಾಗಿರಬೇಕು ಅಂದರೆ ಈ ಖರ್ಜೂರ ಬಹಳನೇ ಉಪಯುಕ್ತ. ಇದ್ರ ಜೊತೆಗೆ ನಮ್ಮ ದೇಹದ ವ್ಯಾಧಿ ಕ್ಷಮತ್ವ ಇರ್ಬೋದು, ಅನಿಮಿಯಾಕ್ಕೆ ಸಂಬಂಧಪಟ್ಟಿರುವಂಥದ್ದು ಇರ್ಬೋದು, ಯಾಕೆಂದರೆ ಅಯನ್ ಇದೆ ಇದರಲ್ಲಿ, ಇದನ್ನೆಲ್ಲ ನೀವು ಖರ್ಜೂರ ಸೇವನೆ ಮಾಡ್ತಾ ಇದ್ದರೆ ಇವೆಲ್ಲ ಒಂದು ಉಪಯೋಗನ ತಾವು ಪಡ್ಕೋಬೋದು ಅಂತ ನಾನು ಹೇಳ್ತೀನಿ. ಇನ್ನು ಇದನ್ನು ನಾವು ಹೇಗೆ ಸೇವನೆ ಮಾಡಬೇಕು, ಭಾಳ ಇಂಪಾರ್ಟೆಂಟು. ನಾನು ಹೇಳಿದೆ ಖರ್ಜೂರ ಬಹಳ ಸಿಹಿಯಾಗಿರುವಂಥದ್ದು. ಸಿಹಿ ಅಂತಂದರೆ ಊಟಕ್ಕೆ ಮೊದಲು ಸೇವನೆ ಮಾಡಬೇಕು, ಯಾಕೆಂದರೆ ಇದು ಗುರು, ಜೀರ್ಣಕ್ಕೆ ಬಹಳ ಕಷ್ಟವಾಗಿರೋದ್ರಿಂದ ನೀವು ಬಿಫೋರ್ ಫುಡ್ ಸೇವನೆ ಮಾಡಿದಷ್ಟು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇನ್ನು ಯಾರಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಅವರು ಸ್ವಲ್ಪ ಇದನ್ನು ತುಪ್ಪದಲ್ಲಿ ಸೇವನೆ ಮಾಡಬೇಕು, ಇಲ್ಲ ಒಂದು ಹಾಲಿನಲ್ಲಿ ಸೇವನೆ ಮಾಡೋದು ಒಳ್ಳೆಯದು. ಎಷ್ಟು ಸೇವನೆ ಮಾಡಬೇಕು ಅಂದರೆ 4 ರಿಂದ 5 ಖರ್ಜೂರ ಪರ್ ಡೇ ಸೇವನೆ ಮಾಡಿದರೂ ಸಾಕಾಗತ್ತೆ. ಇದಿಷ್ಟು ಒಂದು ಖರ್ಜೂರದ ಒಂದು ಗುಣಗಳು ಮತ್ತು ಹೇಗೆ ಸೇವನೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋದೆ. ಆಯುರ್ವೇದಿಕ್ ಪ್ರಿಪರೇಷನ್ಸಲ್ಲೂ ಕೂಡ ಸಾಕಷ್ಟು ಒಂದು ಖರ್ಜೂರನ ಬಳಕೆ ಮಾಡಿರುವಂಥದ್ದು. ಫೆರ್ಬರಿ ಸಿರಪ್ ಇರ್ಬೋದು, ಏಲಾದಿವತಿ ಅಂತ ಹೇಳೋದು, ದ್ರಾಕ್ಷಾದಿ ಚೂರ್ಣ, ಎಲ್ಲದರಲ್ಲೂ ಕೂಡ ಖರ್ಜೂರವನ್ನು ಬಳಸಿರ್ತಾರೆ. ಸೊ ಹಿತಮಿತವಾಗಿ ತಾವು ಸೇವನೆ ಮಾಡಿದ್ರೆ ಒಳ್ಳೆಯದು. ಇನ್ನು ನೆನೆಸಿಟ್ಟು ಖರ್ಜೂರನ ಸೇವನೆ ಮಾಡಿದ್ರೆ ಇನ್ನೂ ಸಾಕಷ್ಟು ಒಳ್ಳೆಯದು, ಯಾಕೆಂದರೆ ಇದು ನಾನು ಹೇಳಿದಾಗೆ ಜೀರ್ಣಕ್ಕೆ ಕಷ್ಟ ಇರೋದ್ರಿಂದ ನೆನೆಸಿಟ್ಟು ಸೇವನೆ ಮಾಡಿದ್ರೆ ನಿಮಗೆ ಈಸಿಯಾಗಿ ಅದು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಒಂದು ಗುಣಗಳು ಖರ್ಜೂರದಲ್ಲಿ ಇರೋದನ್ನ ನಾವು ನೋಡಿದ್ವಿ. ನೀವೆಲ್ಲ ಇದನ್ನು ಅರ್ಥಕೊಂಡು ಖರ್ಜೂರನ ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.